ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಕರೋಟಿರ ಶಶಿ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ ಕೇಳಿವಿರಿ. ನಮಸ್ಕಾರ ಶಶಿ ಸುಬ್ರಹ್ಮಣ್ಯ ಅವರೇ. ನಮಸ್ತೆ ಸರ್. ನಿಮ್ಮ ಜೀವನದ ವಿಶೇಷವಾದಂತಹ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿ ನಿಮ್ ಜೊತೆ ನಾವು ಮಾತಾಡಿಸ್ತಾ ಇದ್ದೇವೆ. ನಿಮ್ಮ ತಂದೆಯ ಮನೆ ಇದನ್ನ ಹೇಳ್ಕೊಂಡ್ರು. ನಮ್ಮ ತಂದೆಯ ಹೆಸರು ಗಣಪತಿ, ನಮ್ಮ ಮನೆ ಹೆಸರು ಕೋಟ್ರಮಡ, ನಮ್ಮ ತಾಯಿ ಪಾರ್ವತಿ, ಶ್ರೀಮಂಗಲ, ಶೆಟ್ಟಿಗೇರಿ ವಿಲೇಜ್ ಅಲ್ಲಿ. ಫಸ್ಟ್ ನಾವು ಗೋಣಿಕೊಪ್ಪದಲ್ಲಿ ಇದ್ವಿ. ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾ ಇದ್ರು. ಅಲ್ಲಿಂದ ನಾವು ಶ್ರೀಮಂಗಲ ಸ್ಕೂಲ್ಗೆ ಹೋದ್ವಿ. ಅಲ್ಲಿಂದ ಶೆಟ್ಟಿಗೇರಿ ಸ್ಕೂಲ್, ಮತ್ತೆ ಶ್ರೀಮಂಗಲ, ಮತ್ತೆ ಶ್ರೀಮಂಗಲದಿಂದ ನಾನು ಓದಿದ್ದು ಸೈಂಟ್ ಫಿಲಮಿನಾಸ್ ಮೈಸೂರಲ್ಲಿ. ಎಷ್ಟು ಜನ ನೀವು ಅಣ್ಣ ತಮ್ಮಂದ್ರು? ನನಗೆ ಒಂದೇ ಒಂದು ಬ್ರದರ್, ನಾವಿಬ್ರೇ ಮಕ್ಕಳು ಸರ್. ನಾನು ಮತ್ತೆ ನನ್ನ ಯಂಗರ್ ಬ್ರದರ್ ತಮ್ಮ. ಅಂದ್ರೆ ನಮ್ಮ ಅಜ್ಜ ಆಯರಬಟ್ಟಿ ಭೂಮಿಯವರು. ಅಂದ್ರೆ ಅವಾಗ ಆಯರಬಟ್ಟಿ ಭೂಮಿ ಅಂತ ಹೇಳಿದ್ರೆ ಅವರು ರಿಚ್ ಅಂತ ಅರ್ಥ. ನಮ್ಮ ಅಜ್ಜನಿಗೆ ಆಯರಬಟ್ಟಿ ಭೂಮಿ. ನಮ್ಮ ತಂದೆ ಅದು ಬಿಸ್ನೆಸ್ ಮಾಡ್ತಾ ಇದ್ರು. ತೋಟ ಎಲ್ಲ ಆಗಿ ಮದ್ವೆ ಆದ್ಮೇಲೆ ಅವರು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರು ಗೋಣಿಕೊಪ್ಪದಲ್ಲಿ. ಗೋಣಿಕೊಪ್ಪದಿಂದ ನಾವು ಶ್ರೀಮಂಗಲಕ್ಕೆ ಹೋದದ್ದು. ಶ್ರೀಮಂಗಲ ಆಕ್ಚುಲಿ ನಮ್ಮ ಪ್ರಾಪರ್ ಅದು ಶ್ರೀಮಂಗಲ ಟಿ ಶೆಟ್ಟಿಗೇರಿ ವಿಲೇಜ್. ನಮ್ಮ ತಂದೆಗೆ ಅಸ್ಟ್ರಾಲಜಿ ಹೇಗೆ ಗೊತ್ತು ಅಂತ ಹೇಳಿದ್ರೆ, ನಮ್ಮ ತಂದೆಯ ತಾಯಿ ಚಂದಬೆಳ್ಳೂರು ಅಜ್ಜಿನಕಂಡಲಿಂದ ಬಂದಿದ್ದು. ಅವರ ತಾಯಿ ಬೋಂದ ಮುಕ್ಕಾಟಿರಲ್ಲಿಂದ ಅಜ್ಜಿನಕಂಡಲಿಗೆ ಬಂದಿದ್ದು. ಅಂದ್ರೆ ನಮ್ಮ ತಂದೆಗೆ ಅವ್ವಯ್ಯ. ನಮ್ಮ ತಂದೆಯ ಅವ್ವಯ್ಯನಿಗೆ ಅಸ್ಟ್ರಾಲಜಿ ಬಗ್ಗೆ ಅಥವಾ ಜ್ಯೋತಿಷ್ಯದ ಬಗ್ಗೆ ಅವರಿಗೆ ತುಂಬಾ ತಿಳಿದಿತ್ತು. ಅವರು ನಮ್ಮ ತಂದೆಗೆ ಹೇಳಿಕೊಟ್ಟಿದ್ನ ನಮ್ಮ ತಂದೆ ನಮಗೆ ಕಲ್ಸಿದ್ದು, ನಮಗಿಬ್ಬರಿಗೂ, ನನ್ನ ಬ್ರದರ್ಗೂ ನನಗೆ ಇಬ್ರಿಗೂ ಕಲ್ಸಿದ್ದಾರೆ. ಬಟ್ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಬ್ರದರ್ ಏನ್ ಮಾಡ್ತಾ ಇದ್ದಾರೆ? ಬ್ರದರ್ ತೀರೋದ್ರು 2021 ಅಲ್ಲಿ ತೀರೋದ್ರು. ಅವ್ರಿಗೆ ಒಬ್ಬ ಮಗ ಇದ್ದಾನೆ. ಅವನು LLB ಕಂಪ್ಲೀಟ್ ಆಗಿ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವರು ಕೃಷಿ ಮಾಡ್ತಾ ಇದ್ರ ಅಥವಾ ಬೇರೆ ಏನೋ ಕೆಲಸದಲ್ಲಿದ್ರ? ಕೃಷಿನೇ, ಬೇರೆ ಜಾಬ್ ಏನಿಲ್ಲ ನನ್ನ ಬ್ರದರ್ಗೆ. ಬರೀ ಕೃಷಿ, ತೋಟ ಮತ್ತೆ ಭೂಮಿ, ಭತ್ತ ಬೆಳೆಯೋದು, ತೋಟ, ಅಡಿಕೆ, ಕಾಫಿ. ಅಂದ್ರೆ ತಂದೆಯವ್ರು ಮಾಡಿಟ್ಟಿದ್ರಲ್ಲ ಈಗ 1000 ಬಟ್ಟಿ ಭೂಮಿ ಅಂತ ಹೇಳ್ತಲ್ಲ, ಆ ರೀತಿನ? ಆ 1000 ಬಟ್ಟಿ ಭೂಮಿ ಅಂತ ಹೇಳ್ತೀರಲ್ಲ, ಅದನ್ನೇ ಕಂಟಿನ್ಯೂ. ಈವನ್ ಟುಡೇ ನಮ್ಮ ತಂದೆ ಏನು ಪ್ರಾಪರ್ಟಿ ಎಲ್ಲ ತೆಗ್ದಿಲ್ಲ, ಬಟ್ ಅದೇ ಪ್ರಾಪರ್ಟಿ ಈವನ್ ನಮ್ಮ ಕುತ್ತಪ್ಪನಿಗೂ ಅದೇ ಪ್ರಾಪರ್ಟಿ ಈವನ್ ಟುಡೇ. ಅಲ್ಲ, ಮೊದ್ಲೆಲ್ಲ ಮಾತಾಡೋ ಹಾಗೆ ಕೇಳೋದಲ್ಲ, ಗದ್ದೆ ಎಷ್ಟುಂಟು ತೋಟ ಎಷ್ಟುಂಟು ಕೇಳೋದು. ಈಗ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಜಾಗ ಇರ್ತಿತ್ತು, ಬಟ್ ತೋಟ ಅಷ್ಟು ಇರ್ತಾ ಇರ್ಲಿಲ್ಲ. ಬಟ್ ಗದ್ದೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅವಾಗ. 1000 ಬಟ್ಟಿ ಭೂಮಿ, ಹೆಚ್ಚಿಗೆ ಭೂಮಿ ಅಂತ ಹೆಣ್ಣು ಕೊಡುವಾಗ ತಗೊಂಡ್ಬರುವಾಗ. ಸಾಧಾರಣ ಎಲ್ಲ ಹಾಗೇನೆ. ಈಗೊಂದು 4-5 ವರ್ಷದಿಂದ ಮಾತ್ರ ಕೆಲಸ ಯಾವ್ದು, ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ ಇದು ಬಿಟ್ರೆ, ಹಿಂದೆ ಕೇಳ್ತಿದ್ದೆ ಗದ್ದೆ, ತೋಟ, ಹಸು, ಕರು, ಸಾಕು ಪ್ರಾಣಿಗಳು. ಹಸು, ಅದು ಎಂತ ನಮ್ಮ ಮನೆಯಲ್ಲಿ ಎಮ್ಮೆ, ಆಡು, ದನ, ಹಸು ಎಲ್ಲ ಇತ್ತು. ನಮ್ಮ ತಂದೆಗೆ ಉಳೋದೆಲ್ಲ ತುಂಬಾ ಇಂಟ್ರೆಸ್ಟ್. ಮತ್ತೆ ಮೀನು ಸಿಗ್ತಾ ಇತ್ತು. ನಮ್ಮ ಒಂದು ಕಟ್ಟೆ ಇದೆ, ಕೆರೆ, ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಮೀನು ಸಿಗ್ತಾ ಇತ್ತು. ಅದನ್ನೆಲ್ಲ ನಾನು ನನ್ನ ಪುಸ್ತಕದಲ್ಲಿ, ಅದೇ ನಾನು ಹೇಳಿದ್ದೇನಲ್ಲ, ಅಂಬುರಬಯ್ಯ ಬಿಲ್ಲರೋಟ, ಅದ್ರಲ್ಲಿ ನಾನು ಬರ್ಕೊಟ್ಟಿದ್ದೇನೆ. ನಮ್ಮ ತಂದೆ ಹೇಗೆ ಒಂಥರ ಫಿಶ್ ಎಲ್ಲ ಅಂತ ಇಂಟ್ರೆಸ್ಟ್, ಅದನ್ನ ಹಿಡಿಯೋದು. ಮತ್ತೆ ಈ ಕ್ರಾಬ್ಸ್, ಕ್ರಾಬ್ ಇರತ್ತಲ್ಲ, ñಂಡು ಅಂತ ಹೇಳ್ತೀವಿ ನಾವು, ಆಡು ಹಾಲಲ್ಲಿ ನಮ್ಮನ್ನ ಸಾಕಿದ್ದು ನಮ್ ತಂದೆ. ಈಗ ನಾವು ಯಾವ್ದೋ ಒಂದು ಮುಖ್ಯವಾದ ವಿಷಯ ನನ್ನ ಹತ್ರ ಮಾತಾಡ್ತಾ ಇದ್ರಿ, ಜ್ಯೋತಿಷ್ಯ ಕಲಿತಾ ಇದ್ವಿ, ಅಜ್ಜನವ್ರು ಹೇಳ್ಕೊಡ್ತಿದ್ರು, ಅಜ್ಜಿ ಕಡೆಯಿಂದ ಬಂತು, ತಂದೆಯವ್ರು ಕಲಿಸಿದ್ರು ಅಂತೆಲ್ಲ. ಅಜ್ಜಿ ಕಡೆ ಅಂದ್ರೆ ಅವಯ ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ರು. ಅಂದ್ರೆ ಅವಾಗ ಅದು ಚರ್ಚ್ ಸ್ಕೂಲ್ ಆಗಿತ್ತು. ಇವಾಗ ವಿರಾಜಪೇಟೆ ಸೆಂಟ್ ಆನಸ್ ಇದೆಯಲ್ಲ, ಆ ಸ್ಕೂಲ್ ಅವಾಗ ಚರ್ಚ್ ಸ್ಕೂಲ್, ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇತ್ತಲ್ಲ, ಅವಾಗ ಆ ಸ್ಕೂಲ್ಗೆ ನಮ್ಮ ತಂದೆಯ ಅವಯ ಮನೆಯಿಂದ ಅವ್ರು ಹೋಗ್ತಾ ಇದ್ದಿದ್ದು. ಅವಾಗ ಈ ಅವಯ ಸಾಯಂಕಾಲ ಸ್ಕೂಲಿಂದ ಬಂದಿದ ತಕ್ಷಣ ಕೈಕಾಲು ತೊಳೆದು ಕೂತ್ಕೊಳ್ಬೇಕಿತ್ತಂತೆ. ಕೂತ್ಕೊಂಡು ಮಹಾಭಾರತ ಅಷ್ಟುದ್ದ ಓದ್ಬೇಕಿತ್ತಂತೆ. ನಮ್ಮ ತಂದೆಯ ಅವಯನಿಗೆ ಸಂಸ್ಕೃತ್ ನಾಲೆಜು ಇತ್ತಂತೆ. ಅಸ್ಟ್ರಾಲಜಿ ಬಗ್ಗೆ, ಅಂದ್ರೆ ಇವಾಗ ಮಳೆ ಹೇಗೆ ಪ್ರಿಡಿಕ್ಟ್ ಮಾಡೋದು, ಮಳೆ ಯಾವಾಗ ಹೇಗೆ ಬರ್ಬೋದು, ಈ ವರ್ಷ ಹೇಗೆ ಮಳೆ ಬರ್ಬೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಆವಾಗ ಬರೆಯೋದು ಪೇಪರ್ ಅದೆಲ್ಲ ಏನಿಲ್ಲ ಅಲ್ಲ, ಅವ್ರು ಹೇಳ್ಕೊಳ್ತಾ ಇದ್ರು ಆ ಕಡೆ ಈ ಕಡೆ, ಮಳೆ ಬರ್ಬೋದು, ಹೀಗೆ ಇದೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ರು. ಬಹುಶಃ ಅದು ಒಂದು ಜ್ಯೋತಿಷ್ಯ ಅನ್ನೋದು ಒಂದು ಗಣಿತ ಲೆಕ್ಕಾಚಾರದ ಪ್ರಕಾರನೇ ಬರಬೇಕು. ಮ್ಯಾಥಮೆಟಿಕ್ಸ್
ಹೌದು. ನಥಿಂಗ್ ಬಟ್ ಅದ್ರಲ್ಲಿ ಏನು ಮೆಸ್ಮರಿಸಮ್ ಇಲ್ಲ, ಏನು ಇಲ್ಲ. ಏನೂ ಇಲ್ಲ. ದಟ್ ಇಸ್ ನಥಿಂಗ್ ಬಟ್ ಎ ಮ್ಯಾಥಮೆಟಿಕ್ಸ್. ಎಷ್ಟೋ ವರ್ಷದ ಭೂಮಿಯ, ಸೂರ್ಯನ, ಚಂದ್ರನ ಈ ಗಣನೆಗಳನ್ನು ತಗೊಂಡು ಲೆಕ್ಕ ಹಾಕುವಂತದ್ದಲ್ವಾ? ಹೌದು ಹೌದು. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಶುಕ್ರ ಆಧಾರ, ಅಂದ್ರೆ ಚಂದ್ರ ಆಧಾರ, ಅಂದ್ರೆ ಅದು ಯಾವ ಜಾಗಕ್ಕೆ ಬರುತ್ತೆ, ಅದು ಎಲ್ಲಿ ಇದೆ, ಬಟ್ ಬೈ ಚಾನ್ಸ್ ಯಾವ ಗ್ರಹದ ದೃಷ್ಟಿ ಅದ್ರ ಮೇಲೆ ಇದೆ, ಆವಾಗ ಒಂದ್ ಸಮಯ ಮಳೆ ಬರ್ಲಿಕ್ಕಲ್ಲ. ಈ ವರ್ಷದ ಮಳೆನ ನಾನು ಆಲ್ರೆಡಿ ಲಾಂಗ್ ಬ್ಯಾಕ್ ಅಂದ್ರೆ ಏಪ್ರಿಲ್ ಅಲ್ಲೇ ನಾನು ಪ್ರಿಡಿಕ್ಟ್ ಮಾಡಿದ್ದೇನೆ. ಇರಾಟಿಕ್ ರೈನ್ ಅಂತ ಬರ್ದೆ, ಅಂದ್ರೆ ಕಾಫಿ ಇರಾಟಿಕ್ ರೈನ್ ಅಂತ ಬರ್ದೆ, ಅಂದ್ರೆ ನಿಯಮಾನುಸಾರ ಮಳೆ ಹೊಡೆಯಲ್ಲ ಅಂತ ಬರ್ದಿದ್ದೇನೆ ನಾನು ಲಾಂಗ್ ಬ್ಯಾಕ್. ಬಹುಶಃ ಇನ್ನು ಮುಂದಕ್ಕೂ ಮಳೆ ಇಲ್ಲ ಅಂತ ಏನಾರು ಹೇಳ್ತೀರಾ? ಬರ್ಬೋದು, ಸ್ವಲ್ಪ ಅಂದ್ರೆ ಹೆವಿ ಆಗಿ ಬರ್ಲಿಕ್ಕಿಲ್ಲ ಸರ್. ಈ ಸತಿ ಸ್ವಲ್ಪ ನೀರಿಗೆಲ್ಲ ಕಷ್ಟ ಆಗ್ಬೋದು ಅಂತ ಹೇಳ್ತೀರಲ್ವಾ? ನೀರಿಗೆ ಅಂದ್ರೆ ತುಂಬಾ ಡ್ರೈ ಇರೋ ಏರಿಯಾದಲ್ಲೆಲ್ಲ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ನಾನು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಪ್ರಿಡಿಕ್ಟ್ ಮಾಡುವಾಗ ನಾ ಬರ್ದಿದ್ದೇನೆ ಅಂದ್ರೆ ನಾರ್ತ್ ಸೈಡ್ ತುಂಬಾ ಎಫೆಕ್ಟ್ ಆಗುತ್ತೆ. ಅದು ಅದೇ ತರ ಆಯ್ತಲ್ಲ ಸರ್? ಹೌದು, ಸಿಕ್ಕಾಪಟ್ಟೆ ಆಗಿದೆ. ಶಕ್ತಿಯಲ್ಲಿಯೂ ಬರ್ದಿದ್ದೇನೆ, ಕಾಫಿ ಲ್ಯಾಂಡ್ ಅಂತ ಒಂದು ಪೇಪರ್, ಇಂಗ್ಲಿಷ್ ಪೇಪರ್ ಅಲ್ಲಿ ಬರ್ದಿದ್ದೇನೆ, ಮತ್ತೆ ಬ್ರಹ್ಮಗಿರಿಯಲ್ಲಿಯೂ ಬರ್ದಿದ್ದೇನೆ. ಮತ್ತೆ ಶಕ್ತಿಯಲ್ಲಿ ನಾನು ಕಾಲಮಿಸ್ಟ್ ರೆಗ್ಯುಲರ್ ಆಗಿ ಬರಿತಾ ಇರ್ತೀರಲ್ವಾ? ಹೌದು ಹೌದು. ಒಂದು ಅಸ್ಟ್ರಾಲಜರ್ ಆಗಿ ನನ್ನನ್ನ ಗುರುತಿಸ್ತಾರೆ. ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮದುವೆಗಳೆಲ್ಲ ಇದ್ದಾಗ ಅಲ್ಲಿ ಮೀಟ್ ಆಗ್ತಾರಲ್ಲ, ಅಯ್ಯೋ ಯಾಕೆ ಬರ್ದಿಲ್ಲ ನೀವು, ಇನ್ನೂ ಬರ್ದಿಲ್ಲ, ನಮ್ಗೆ ಗೊತ್ತಾಗ್ಬೇಕು ಮಳೆ ಬರ್ತದಾ ಮಳೆ ಬರೋದಿಲ್ವಾ, ಹಾಗೆ ತುಂಬಾ ಜನ ಕೇಳ್ತಾರೆ ಸರ್. ಯಾಕೆಂದ್ರೆ ನಮ್ಮ ದೇಶ, ನಮ್ಮ ನಾಡು ಒಂಥರ ಈ ಭವಿಷ್ಯದ ಬಗ್ಗೆ ಬಹಳ ನಿಖರತೆಯಿಂದ ನಾವು ಜೀವನ ಮಾಡುವಂತವ್ರು. ಈಗ ಪುಷ್ಯ ಮಳೆ ಬಂತು, ಆಶ್ಲೇಷ ಮಳೆ ಬಂತು, ಆಮೇಲೆ ಇನ್ಯಾವ್ದು ಬರ್ಲಿಲ್ಲ, ಮಗ ಮಳೆ ಬರ್ಲಿಲ್ಲ, ಉತ್ತರ ಮಳೆ ಬರುತ್ತೆ, ಈ ರೀತಿ ನಕ್ಷತ್ರಗಳು ನಾವು ಲೆಕ್ಕ ಹಾಕೋರು ಸಾಧಾರಣ. ಆರಿದ್ರ ಮಳೆ ಬಂತು, ಬಾಕಿ ಮಳೆ ಎಲ್ಲ ಅಷ್ಟು ಬರ್ಲಿಲ್ಲ. ಪುಷ್ಯನೂ ಸಾಧಾರಣ ಬಂತು, ಹೌದು. ಬಟ್ ಇದು ಬಾಕಿ ಮಳೆ ಬರ್ಲಿಲ್ಲ. ಬಟ್ ನಾನು ಅದು ಬರ್ದಿದ್ದೆ ಇರಾಟಿಕ್ ಅಂದ್ರೆ ನಿಯಮಾನುಸಾರ ಮಳೆ ಹೊಡೆಯಲ್ಲ ಅಂತ ಹೇಳಿದ್ದೆ ನಾನು. ಮತ್ತೆ ನಾರ್ತ್ ಸೈಡ್ ಅಂದ್ರೆ ಹಿಮಾಲಯ ಆ ಸೈಡ್ ಅಲ್ಲಿ ನಾರ್ತ್ ಸೈಡ್ ತುಂಬಾ ಡ್ಯಾಮೇಜ್ ಆಗತ್ತೆ ಅಂತಲೂ ಬರ್ದಿದ್ದೇನೆ ನಾನು. ಅದೇ, ಅದು ಪ್ರಕೃತಿ ಹಲವಷ್ಟು ವರ್ಷಗಳಲ್ಲಿ ತನ್ನ ರೀತಿಯನ್ನ ಬದಲಾಯಿಸುತ್ತೆ ಅಂತ ಹೇಳ್ತಾ ವಿಚಾರನೂ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಸಾಧಾರಣ. ಅದು ಒಂದು ಲೆಕ್ಕಾಚಾರ ಸರ್. ಈಗ ಸೂರ್ಯನ ಸಂಚಾರ, ಹೌದು, ಚಂದ್ರ ಸಂಚಾರ, ಶುಕ್ರ, ಹೌದು, ಅವರ ಸಂಚಾರದ ಆಧಾರದಲ್ಲಿ ಅದು ಬರುತ್ತೆ ಸರ್. ಹೌದು. ಪ್ರಾಪಂಚಿಕವಾಗಿ ನಾನು ಬರ್ದ್ರು ಅದು ಕರೆಕ್ಟ್ ಆಗಿರತ್ತೆ. ಈವನ್ ಮೋದಿ ಅವರು 2014 ಅಲ್ಲಿ ಗೆದ್ದಾಗ ನಾನು ಜನವರಿಯಲ್ಲೇ ಅಂದ್ರೆ ಮೇ ನಲ್ಲಿ ಎಲೆಕ್ಷನ್ ಆಯ್ತು, ಜಾನ್ವರಿಯಲ್ಲೇ ನಾನು ಪ್ರಿಡಿಕ್ಟ್ ಮಾಡಿದ್ದೆ ಪ್ರಧಾನಿಗಳು ಬರ್ತಾರೆ ಅಂತ. ನಾನು ಶಕ್ತಿ ಪೇಪರ್ ಅಲ್ಲಿ ಬರ್ದಿದ್ದೆ. ಮತ್ತೆ ಅವರು ಅದನ್ನ ಎಲೆಕ್ಷನ್ ಆದ್ಮೇಲೆ ಮತ್ತೆ ಹಾಕಿದ್ರು. ಆ ಕಟ್ಟಿಂಗ್ ನಾನು ನಂಬಿಕೊಂಡಿದ್ದೇನೆ. ಇದ್ರ ಬಗ್ಗೆ ನೀವು ಪುಸ್ತಕನ ಬರ್ದಿದ್ದೀರಲ್ಲ ಹಲವಷ್ಟು ಜ್ಯೋತಿಷ್ಯದ ಬಗ್ಗೆ? ಜ್ಯೋತಿಷ್ಯದ ಬಗ್ಗೆ ನಾ ಬರ್ದಿಲ್ಲ ಸರ್, ಬರಿಬೇಕು ಆಕ್ಚುಲಿ, ಆಯ್ತಾ? ಅಟ್ಲೀಸ್ಟ್ ಒಂದು ಫ್ಯೂಚರ್ ಜನರೇಷನ್ ಒಂದು ಹೆಲ್ಪ್ ಆಗ್ಲಿ ಅಂತ. ಬಟ್ ಈ ಪುಸ್ತಕದಲ್ಲಿ ನಾನು ಸುಮಾರು ಅಂದ್ರೆ ಒಂದು 2034 ಇವಾಗ ನಮ್ಮ ಕಡಂಗ ದೇವರ ಕಾಡು ಹೋದ್ರೆ ಏನಾಗತ್ತೆ, 2028-34 ಅಲ್ಲೆಲ್ಲ ಏನಾಗಬಹುದು ಅಂತ ಹೇಳಿ ಬರ್ದಿದ್ದೇನೆ ನಾನು. ಅಂದ್ರೆ ಕುಂಡಲಿನಿ ಒಂದೊಂದು ಸಬ್ಜೆಕ್ಟ್ ತಗೊಂಡು ಜ್ಯೋತಿಷ್ಯ ಒಂದು ಲೆಕ್ಕಾಚಾರನ ಬರ್ದಿಲ್ಲ, ಬಟ್ ಹೀಗ ಆಗತ್ತೆ ಅಂತ ಬರ್ದಿದ್ದೇನೆ. ಮತ್ತೆ ಈವನ್ 7500 ಅಂದ್ರೆ ಯಾವಾಗ ನಮ್ಮ ಸೂರ್ಯ ಸಂಚಾರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಆಗತ್ತೆ, ಅದು 1100-125 ವರ್ಷ, ಆವಾಗ ನಮ್ಮ ಬಲದ ಭಾಗದ ಮೆದುಳು ಅಂತ ಹೇಳ್ತಾರಲ್ಲ, ಏನು ರೈಟ್ ಬ್ರೈನ್ ಅಂತ ಹೇಳ್ತೇವೆ, ಅದು ವರ್ಕ್ ಆಗತ್ತೆ. ಆವಾಗ ನಾವು ಒಂದು ಅಗಸ್ತ್ಯ ಋಷಿಗಳ ತರ ಬುದ್ಧಿವಂತರಾಗ್ತೀವಿ. ಇವಾಗ ಆಕ್ಚುಲಿ ನಮಗಿಂತ ಹಿರಿಯರು ಎವಾಲ್ಡ್ ಸೋಲ್, ಬಟ್ ನಾವು ಅಷ್ಟು ಇಲ್ಲ ಅಂತ ಹೇಳಿ ನಾನು ಫ್ರಾಂಕ್ ಆಗಿ ಬರ್ದಿದ್ದೇನೆ. ಒಂದು ಕುಂಡಲಿನಿ ಸರ್ಪೆಂಟ್ ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಅದ್ರಲ್ಲಿ ಬರ್ದಿದ್ದೇನೆ. ಅಂದ್ರೆ ಈ ಸೂರ್ಯ ಪೂರ್ವಭಾದ್ರ ನಕ್ಷತ್ರದಲ್ಲಿ ವರ್ನಲ್ ಇಕ್ವಿನಾಕ್ಸ್ ಅಂದ್ರೆ ಈಗ ವಸಂತ ಋತು ಅಂತಾರಲ್ಲ, ವಸಂತ ಋತು ಅಂದ್ರೆ ಸೂರ್ಯ ಆಕ್ಚುಲಿ ಇವಾಗ ಏನಲ್ಲಿ ಮೇಷರಾಶಿಯಲ್ಲಿ, ಅವರು ಮೀನ ರಾಶಿಯಲ್ಲಿ ಇವಾಗ ಈಗ ಹೊಸ ವರ್ಷ ಬರೋದು ಆಕ್ಚುಲ್ ಆಗಿ. ಇವಾಗ ಪೂರ್ವಭಾದ್ರಕ್ಕೆ ಯಾವಾಗ ಸೂರ್ಯ ಇದಾಗ್ತಾರೆ ಆವಾಗ ಕಡವರ ರೈಟ್ ಬ್ರೈನ್ ವರ್ಕ್ ಆಗತ್ತೆ, ಆವಾಗ ಅವರು ಅಗಸ್ತ್ಯ ಮಹರ್ಷಿಗಳ ಸಮ ಬುದ್ಧಿವಂತರ ಆಗ್ತಾರೆ ಅಂತ ಹೇಳಿ ನಾ ಬರ್ದಿದ್ದೇನೆ ಈ ಪುಸ್ತಕದಲ್ಲಿ. ಈ ಒಂದು ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಸಾಹಿತ್ಯಿಕವಾಗಿನೂ ಕೆಲವು ಪುಸ್ತಕಗಳನ್ನು ಬರ್ದಿದ್ದೀರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದು, ಸಾಹಿತ್ಯಿಕವಾಗಿಯೂ ನಾ ಬರ್ದಿದ್ದೇನೆ. ಅಂದ್ರೆ ನಾನು ಕವನ ಎಲ್ಲ ಬರಿತೇನೆ. ವಿಶ್ವ ಕನ್ನಡ ಸಮ್ಮೇಳನ ಆಯ್ತಲ್ಲ ಬೆಳಗಾವಲ್ಲಿ, ಆವಾಗ ಕೊಡವ ಭಾಷೆನೇ ನಾನೇ ರೆಪ್ರೆಸೆಂಟ್ ಮಾಡಿದ್ದು. ಕವನದ ಹೆಸರು ಅಂಬ್ರಬಯ್ಯ ಬಿಲ್ಲಿರವಟ. ಆ ಪೊಯಮ್ಗೆ ತುಂಬಾ ಶ್ರೀನಿವಾಸ ಅವರಿದ್ರು, ಅವರು ಅಲ್ಲಿಗೆ ಬಂದು ನನ್ನ ಕೇಳಿ ಆಮೇಲೆ ಅವ್ರ ಪೇಪರ್ ಎಲ್ಲ ತುಂಬಾ ಬರ್ದಿದ್ರು. ನಮಗೋಸ್ಕರ ನೆನಪಿಸ್ಕೋಬಹುದು ಅದನ್ನ. ಕವಿತೆಯ ಹೆಸರು ಅಂಬ್ರಬಯ್ಯ ಬಿಲ್ಲುರ ಓಟ. ಸಾಹಿತ್ಯೇ ಸಾಹಿತ್ಯ ಸರಸ್ವತಿಯೇ ಸಾಹಿತ್ಯ ಸಸ್ತಿಯಾಗಿ ಬ್ರಹ್ಮವಾಯಿ ಸಾಹಿತ್ಯವಾಯಿ ನಾಡದೆಲಡಂಗನ ಅಮೃತ ಕೊಡವೇ ಸಾಹಿತ್ಯ ಕಾವೇರಿಯಾಯಿ ಆಯಿರ ಮಹಾಕವಿ ವ್ಯಾಸಂಗಳುಳ್ಳ ಈ ಸಭೆಲು ಸಾಹಿತ್ಯೇ ನೀ ಬಿಲ್ಲಾಯಿತು
ಉಂಡೆಂಗಿ ನಾನ್ ಅಂಬಾಯಿ ಮುಂಬರತಿ ಕೊಡವಡ ಕುಲದೇವಿ ಮೊಮ್ಮಾಯತ್ ಛಾಯ ಬುದ್ಧಿ ತೊಕ್ಕುನ ಜಾಗ ಮಹಿಮೆ ಇದು ದುಡಿತಾಳ ಜೋಡಿಯಾಯಿ ಪಾಡುವಳ ಶಶಿ ಕರಿಯೊಟ್ಟಿಯಾಯಿ ಕೊಡವ ಪದ ಲಾಲಿತ್ಯ ಷಟ್ಪದಿಯಾಯಿ ಕೊಡವ ಮಣ್ಣಾನೆ ಕೊಂಬು ಬಿಲ್ಲಾಯಿ ಉದುಚ ಕಾವೇರಿ ತಾನಂಬು ಕೊಳತಿತು ಸತ್ಯತುನ ಮಾರಟ್ಟು ಬಲುಚ ಜಾಗವೋ ಅದು ವಿಶ್ವಕರ್ಮ ಚಾಣೆ ಪುಡಿಚದಲ್ಲ ಆದಿತ್ಯನೇ ಮೂಂದು ದೇವಡ ಚಿತ್ತಿರಿಲ್ಲಿ ಬುಡುತಿ ರಂಗಿಟ್ಟತು ಬ್ರಹ್ಮನಳುತರು ಕುಂದು ಮನೆಯೋ ಕೂಡೆ ಬುಡುತಿಸಿ ಬಾಣ ನೀರೊಂದಾಯಿ ಆದಿಶೇಷನ ಮೇಲೆ ಆದಿಶಕ್ತಿ ಕೂಡು ಕೂತಾಯಿ ಮಹಾವಿಷ್ಣುರ ಛಾಯೆ ಚೆಲ್ಲಿಸಿ ಪಚ್ಚೆ ಭೂಮಿಲೊಂದಾಯಿ ಕುಂದು ಮೋಳಲು ಕುಂದು ಬುಡುತಿಸಿ ಕುಂದು ಬರಿ ತೊರಿವ ಮಳೆ ಕಬ್ಬಿ ಮೊರೆವ ಇಂದ ಸದ್ದು ರಕ್ಷೆಯೋ ಮುಂದು ಶಿವ ತಾಂಡವ ಎಕ್ಕದೋ ಅರ್ಜವನದು ದಾರದೋ ಇಂದು ಕಾಲ ನೇರವದೋ ಓಡುವ ಮುಂದು ಕಂಡವನದು ದಾರು ಕಾಲ ಚಕ್ರ ತ್ರಾಟ ಪಂಡು ಋಷಿ ಕಂಡ ಸಸ್ತಿ ಸ್ಥಿತಿ ಲಯ ದೇವ ರೂಪುಡ ಚಿತ್ತಿರಿಲ್ಲಿಯೋ ಕೆತ್ತುಚಿ ನಾಡ ಹೂವ ತೂರ ತೊಟ್ಟಲು ಜೂಕುನ ನಾಡಿದು ನಾಡ ಬಾಲ್ಯತ ವೃಂದಾವನ ನಾಡ ಬೈತಡ ವಾರಣಾಸಿ ಇಂದು ಚೊಲ್ಲು ಚೊಮ್ಮ ಕಾರ್ಯ ಪಜ್ಜ ನಾಡ ಹೂವ ನಾಡಲು ಪಕ್ಷಿಯಳೆ ಒಪ್ಪುವಳ ಪಾಡಿ ಪೊಲುವ ಕಾಪಕ ಫಲತರ ಪೂ ಮೊಗ್ಗಡ ಅಂಬಾಯಿ ಮನ್ಮತ ಮೈಕಿ ಜೂಕುವ ಬೈತಾಪಕ ಮಣ್ಣು ತೊಳಚಿ ಮರಕಾಡು ಚುಳಿಯಡತ್ತು ಮಿನ್ನುವಳ ಕೆಂಜೋಪು ರಂಗಡ ಪೂಚೂಡಿ ಪೊನ್ನೋಲೆ ಪ್ರಕೃತಿ ಪಚ್ಚಲೆ ಪಂದರ ತಡಿಲು ಅಳತಲ್ಲಿ ನೀನಾಡಿ ಪೀಲಿಯಾಟ್ಟು ಸೂರ್ಯದೇವ ನೀ ನೇರ ಕೇಕಲು ಉದುಚಿ ಅಡಂ ಯಾருக்கு மின்னி மொட்டுட்டந்தே கொடுமலை கொடுவங்கு புதியாண்டு 18 ವ್ಯಾಸ ಕೊದುಚ ಸಂಖ್ಯೆ ಕೊಡವ ಪಂಡಿತಂಗದು ನಮ್ಮೆ ಕಕ್ಕಡ 18 ಮದ್ದು ಕೂಡುನ ಮದ್ದು ಪುಟ್ಟುಡ ಚೋದು ಕಕ್ಕಡ ಕೋಳಿರ ರಸ ನೆಲ್ಲು ಕಳ್ಳುರ ಅಮುಲ ನೀಲ ಕೊಡಿ ಮೋಳಲು ಜೂಂಗೊಳ ಮೋಡ ಅಡಿಲು ಕೊಡಿ ಮಲೆ ಇಡೀ ತೊರಿವ ಮಳೆ ಕಂಜತೆ ಕಳಿಕಳಿ ಯಾಕತ್ತವೆ ಹೋ ಅಂದ ಚಿನ್ಯಾರು 18 ಬನ್ನಿ ಮರತಡಿ ಬಂದು ಗಟ್ಟಿ ನೋಟುಚಿ ಅರ್ಜುನ ಮಧ್ಯ ಪಾಂಡವ ಕಟ್ಟಿ ಬೆಚ್ಚ ಅಂಬ ಬಿಲ್ಲಿಡ ಕಟ್ಟುತ್ತುಚಿ ನಂದಾಪ ಮೊಳಿ ಮೊಳಗಚಿ ಪಂಚಜನ್ಯ ಚಾಂದ್ ತೇಚಿ ಮೂಂದು ರಂಗಡ ಬನಪೂ ಬೆಚ್ಚಿ ಪಂದಿ ಕರಿ ಕಡಂಬುಟ್ಟು ಅಂಬು ಬಿಲ್ಲು ಕಡೆ ಇಟ್ಟದೆ ಕೈಲು ಪೋದು ಮೈಲು ಪೀಲಿ ಬುಟ್ಟಂದಾಡುನೋಲೆ ಸೂರ್ಯ ತಕದೀಂ ದಿನುತ ತೊಲ್ಯಾರು ತಿಂಗ ತೊಡಕ ಚಿತ್ತ ನಕ್ಷತ್ರ ಕಳ್ಳನೆ ಪೂಬೆದು ಪಾತೊಳ ನೇರ ನೆರಿ ಪಿರಂಜೆ ತಳಿ ತಳಿಚಂಡು ವಿಷ್ಣು ಪರಮ ಪಾದತು ರಡೆಕ್ ತಳ ತಳ ದುಕ್ಕೆಂಡೊಕ್ಕುವಳ ಕಾವೇರಿ பொழையாயி ஜப்பூமி ஜீவியக்கு பொழையாயி மாக்கடத்து முத்தாச்சி பிரிச்சாரு திங்காச்சி ಬೇಕೊಂಬು ಬೊಳಿಯಾಚಿ ಮರ ಕಾಡುರೊಳಿಯ ಒಳ್ಚಿ ನೋಟುವ ನೆಲ್ಚಿ ಪುತ್ತರಿ ಪೊಂಗುಳಿ ಕುಳ್ಚಿ ಪೊನ್ನೆರೆ ಕಟ್ಟಿ ಆಡಿ ಪಾಡಿ ಇಗ್ಗುತ್ತ ದೇವರ ತೊತ್ತು ತಳಿಯಕ್ಕಿ ಬೊಳಕಾಯಿ ಕೊಯ್ಕತ್ತಿ ಕುತ್ತಿಯಾಯಿ ನೇರ ತಾಂದಿತು ನೆಲಚಿ ರೋಹಿಣಿಲು ಮಿನ್ವ ಪುತ್ತರಿ ತಿತ್ತು ಬೊಡಿ ಬೆಚ್ಚಿ ಕಳಿಕಳಿ ನಟ್ಟದು பொலி பொலி புத்தரி பொலிதேவா போலி பொலி பொலி ಬೆಳಗಾವಿ ಕನ್ನಡ ಪರಂಬಲು ಕಾವೇರಿ ಕುಳ್ಚಂಡು ಮೊಲ್ಕಟ್ಟು ಕಟ್ಟಿ ನಾನು ನಾಲು ನಾಡ ಶೂರ ಕೊಡವಂಡ பொண்ணு பையனரி ಬೀಜಿ ಕಳುತ್ತು பொது ಕಟ್ಟಿ ಉತ್ತು ನಾಟಿ ನಟ್ಟು ನೀರು ಸುಳಿಯೋಳೆ ಒತ್ತು ಕುತ್ತಿ ಪೊಲಿ ಕಾಕ್ಯಂಡು ಈ ತಳತಳ ಅಂದೆಲಂಗುವಳ ವೇದ ಬಾಲ್ಯತಿರ ಏಕಾದಶ ಬಹುಭಾಷಾ ಕವಿಗೋಷ್ಠಿಲು ಅಂಬಾಯಿ ಪಂಗಡುತ್ತದೆ ಎನ್ನಡ ಭಾಗ್ಯ. ಬಹಳ ವಿಶೇಷವಾಗಿ ಇಡೀ ಕೊಡಗಿನ ಒಂದು ವಿಶೇಷತೆಯನ್ನ ಒಂದು ಪುಸ್ತಕದ ರೀತಿ ಬರೆಯೋದನ್ನ ಒಂದು ಕವನದಲ್ಲಿ ಹೇಳ್ಬಿಟ್ಟಿದ್ದೀರಿ. ಬಹಳ ಚೆನ್ನಾಗಿದೆ. ಬಹುಶಃ ಹಬ್ಬಗಳು, ಹರಿದಿನಗಳು, ಕಾವೇರಿ ವಿಶೇಷತೆ, ಅಗಸ್ತ್ಯ ಮುನಿದು, ಕೈಲ್ಪೋಳದು, ಹುತ್ತರಿ ಎಲ್ಲ ಸೇರ್ಕೊಂಡಿದೆ. ಬಹಳ ಚೆನ್ನಾಗಿದೆ. ಎಲ್ಲ ಸೇರಿತು. ಅಂದ್ರೆ ನನಗೆ ಅದು ಹಾಗೆ ಬರಿದೆ ಅಂದ್ರೆ ವಿಶ್ವ ಕನ್ನಡ ಸಮ್ಮೇಳನ ಅಲ್ವಾ? ಹೌದು. ಬಹುಶಃ ಭಾಷೆ ಅರ್ಥ ಆಗದಿದ್ದವ್ರಿಗೂ ಅರ್ಥ ಆಗೋಂಗಿದೆ ಅದು. ಕೊಡವ ಭಾಷೆ ಬರ್ದಿದ್ರು. ಹೌದೌದು. ಯಾವೆಲ್ಲ ಪುಸ್ತಕ ಬರ್ದಿದ್ದೀರಿ ನೀವು? ನಾನು ನನ್ಗೆ ಫೆಲೋಶಿಪ್ ಸಿಕ್ತು ಅಂದ್ರೆ ಈ ಕೊಡವ ಸಾಹಿತ್ಯ ಅಕಾಡೆಮಿಯಲ್ಲಿ. ಅಂದ್ರೆ ಅದು ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಅಕಾಡೆಮಿ, ಕೊಡವ ಸಾಹಿತ್ಯ ಅಕಾಡೆಮಿ ಇದ್ರು ನನ್ಗೆ ಫೆಲೋಶಿಪ್ ಸಿಕ್ತು 2011 ಅಲ್ಲಿ. ಅದು ಒಂದು ರಿಸರ್ಚ್ ಮಾಡಿದ ಪುಸ್ತಕ. ಆಮೇಲೆ ಇಲ್ಲಿ ಕನ್ನಡ ಸಮ್ಮೇಳನ ಆದಾಗ ಒಂದು ಸಬ್ಜೆಕ್ಟ್ ಕೊಟ್ರು ನನ್ಗೆ, ನಮ್ಮ ಸಂಸ್ಕೃತಿ ಅಂತ. ಅವಾಗ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಬರದೆ, ಒಂದು ರಿಸರ್ಚ್ ಮಾಡಿದ ಪುಸ್ತಕ. ಅಂದ್ರೆ ತುಂಬಾ
ತುಂಬಾ ಹಳೆ ಆಂಟಿಕ್ ಜುವೆಲ್ಸ್ ಅಂತ ಹೇಳ್ತಾರಲ್ಲ, ಹಳೆ ಆಭರಣಗಳು ಅದೆಲ್ಲ ಯಾರು ನೋಡಿ ಇವಾಗೆಲ್ಲ ಇರಲ್ಲ, ಜಡೆಗೆಲ್ಲ ಹಾಕುವಂತ ಇದು, ಅದರ ಅರ್ಥ ಹೇಗೆ, ಅಸ್ಟ್ರಾನಮಿಕಲಿ ಅದರ ಮೀನಿಂಗ್ ಹೇಗಿದೆ ಅಂತೆಲ್ಲ ಬರಬೇಕು. ಬಹುಶಃ ನಮ್ಮ ಕೊಡಗಲ್ಲಿ ಬೇಕಾದಷ್ಟು ಅಂತ ವಿಚಾರಗಳಿದೆ ಅಲ್ವಾ? ಯಾಕಂದ್ರೆ ಕಾವೇರಿ ಮಾತೆಯನ್ನ ನಾವು ನೋಡ್ತಾ ಹೋದ್ರೆ ಬಹುಶಃ ಹಿಂದಿನ ದೇವಸ್ಥಾನಗಳು ನೋಡ್ತಾ ಹೋದ್ರೂ ಅಷ್ಟೇ ಪ್ರಾಶಸ್ತ್ಯ ಅದಕ್ಕೆ ಕೊಡ್ಲೇಬೇಕಾಗುತ್ತೆ. ಹೌದು ಹೌದು, ಬಹಳ ಹಳೆ ದೇವಸ್ಥಾನ, ರಾಜರ ಕಾಲದಲ್ಲಿ ಆಗಿರುವಂತ ದೇವಸ್ಥಾನಗಳು ಎಷ್ಟೋ ಇದೆ. ಅಂತದ್ದೆಲ್ಲ ಇರುವಾಗ ಹಳೆಯ ವಿಚಾರಗಳು ಅದ್ರಲ್ಲಿ ಬರ್ತವೆ. ಹಾಗೆ ಹಳೆ ಜುವೆಲ್ಸ್ ಕಲೆಕ್ಟ್ ಮಾಡಿ ನಾನು ತುಂಬಾ ಅದಕ್ಕೆ ಕಷ್ಟಪಟ್ಟಿದ್ದೇನೆ. ಅಂದ್ರೆ ಹಳೆಯದು ಇರುವ ಮನೆಗೆ ಹೋಗೋದು, ತುಂಬಾ ಜನ ಜುವೆಲ್ಸ್ ಫೋಟೋಗ್ರಾಫ್ಸ್ ಬೇಡ ಅಂತ ಹೇಳೋದು, ಹಾಗೆಲ್ಲ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ನಾನು ಫೋಟೋಗ್ರಾಫ್ಸ್ ತಗೊಂಡು ಪುಸ್ತಕದಲ್ಲಿ ಹಾಕಿದ್ದೇನೆ. ಮತ್ತೆ ಪತ್ತಾಕ್ ಅದರ ಮೀನಿಂಗ್, ಕೊಕೆತಾತಿ ಅದರ ಅರ್ಥ, ಮತ್ತೆ ಈ ಪೊಮ್ಮಾಲೆ ಮದುವೆ ಅದು ಎಲ್ಲ ಬರ್ದಿದ್ದೇನೆ ನಾನು. ನೋಡಿ, ಇವತ್ತು ಕೊಡುಗೆ ಬೇಡ, ಇಲ್ಲಿನೆಲ್ಲ ತೋಟವನ್ನ ಪರಿಸರವನ್ನ ಬಿಟ್ಟು ಬೇರೆ ಎಲ್ಲೋ ಹೋಗಿ ಯಾವ್ದೋ ಊರಲ್ಲೋ ಯಾವ್ದೋ ದೇಶದಲ್ಲೋ ಇದ್ಕೊಂಡು ಅಷ್ಟು ಕಷ್ಟಪಟ್ಟು ನಮ್ಮ ಸಂಸ್ಕೃತಿ ನಮ್ಮ ಜನ ಅದನ್ನೆಲ್ಲ ಬಿಟ್ಟು ಬಹುಶಃ ಕೆಲವು ವರ್ಷಗಳಲ್ಲಿ ಕೊಡಗಿನವರು ಬೇರೆ ಊರಿನವ್ರನ್ನೇ ತುಂಬಿಸ್ಕೊಂಡು ಕೊಡಗಿನ ಒಂದು ಪದ್ಧತಿಯನ್ನೇ ಬಿಡುವಂತ ವ್ಯವಸ್ಥೆಗಳಾಗ್ಬೋದು, ಎಂತ ಕಷ್ಟ ಆಗ್ಬೋದು ಅಂತ ವಿಚಾರ ಮಾಡ್ತಾ ಇದ್ವಿ ನಾವು. ಅಂದ್ರೆ ಈಗ ಈ ಜನರೇಷನ್ ಇದೆಯಲ್ಲ, ಅವ್ರು ಅಷ್ಟು ಬದಲಾವಣೆ ಆಗಿದ್ದಾರೆ. ಆದ್ರೂ ಇವಾಗಕ್ಕೆ ಸುಮಾರು ನಮಗಿಂತ ಸ್ವಲ್ಪ ಚಿಕ್ಕ ಜನರೇಷನ್ ಅವೇರ್ನೆಸ್ ಇರುವವರು ಇದ್ದಾರೆ. ಇಲ್ಲ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ, ನಾವು ಇಲ್ಲಿ ಕೊಡಗಿನಲ್ಲಿ ಇರ್ಬೇಕು ಅಂತ ಹೇಳುವವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ತುಂಬಾ ಜನ ಅಂದ್ರೆ ಬ್ಯಾಂಗ್ಳೂರ್ ಜಾಬ್ ಅಂದ್ರೆ ಅದೇನಾಗುತ್ತೆ, ದುಡ್ಡು ಕೈಗೆ ಅಂದ್ರೆ ಇವಾಗ ಕೃಷಿಯಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ, ಅಲ್ಲೂ ಹಾರ್ಡ್ ವರ್ಕ್ ಮಾಡ್ಬೇಕು. ಬಟ್ ಈ ತರ ನಾವು ಮಳೆ ಬಿಸಿಲು ಅಂತ ಹೇಳಿ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಅದರಿಂದ ಆಗಿರ್ಬೋದು, ಅಥವಾ ನಮ್ಮ ಯಂಗರ್ ಜನರೇಷನ್ಗೆ ಅದನ್ನ ಹೇಳಿದ್ನಲ್ಲ, ಅದು ಅಂತೀನಿ ಸ್ವಲ್ಪ ತುಂಬಾ ವರ್ಷ ಆದ್ಮೇಲೆ ಅವರಿಗೆ ಒಂಥರ ಇದು ಬರಬಹುದು ಅನ್ಸುತ್ತೆ ನನಗೆ. ಯಾಕೆಂದ್ರೆ ಕೊಡಗು ಅಂತ ಹೇಳುವಂತದ್ದು ತನ್ನದೇ ಆದ ಸಂಸ್ಕೃತಿಯನ್ನು ಪಡ್ಕೊಂಡಿರೋ ಜಿಲ್ಲೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು. ಹೌದು ಹೌದು, ಒಂದು ಹೋಲ್ ವರ್ಲ್ಡ್ ಅಲ್ಲಿ ಅಂದ್ರೆ ಸುಮಾರು ರೈಟರ್ಸ್ ಪುಸ್ತಕ ತಗೊಂಡು ನಾನು ಓದಿದ್ದೇನೆ. ತುಂಬಾ ರೈಟರ್ಸ್ ಇಂಗ್ಲಿಷ್ ವಿದ್ವಾಂಸರೆಲ್ಲ ಹೇಳ್ತಾರೆ, ಇಂತ ಒಂದು ಸಂಸ್ಕೃತಿ ಇಡೀ ವಿಶ್ವದಲ್ಲೇ ಕಾಣಲ್ಲ. ಇವನ್ ಇವಾಗ ಇರೋದಕ್ಕಿಂತ ಫ್ರೀಡಮ್ ಆವಾಗ ಕೊಡವ ಥಿಯರಿಗೆ ಅಂದ್ರೆ ಕೊಡವ ಹೆಂಗಸರಿಗೆ ಇತ್ತಂತೆ. ಅಂದ್ರೆ ಭಾರತ ದೇಶದ ಇದರಲ್ಲೆಲ್ಲ ಹೋಲ್ ವರ್ಲ್ಡ್ ಅಲ್ಲಿ ಅಷ್ಟು ಫ್ರೀಡಮ್ ಒಂದು ಹೆಂಗಸರಿಗೆ ಮಹಿಳೆಯರಿಗೆ ಇರ್ಲಿಲ್ಲ ಅಂತ ಒಂದು ಗ್ರೀಸ್ ರೈಟರ್ ಬರೀತಾರೆ. ಅದನ್ನ ನಾನು ಹಾಕಿದ್ದೇನೆ ನಾನು ಈ ಪುಸ್ತಕದಲ್ಲಿ. ಅಂದ್ರೆ ಹೈ ಸ್ಟೇಟಸ್ ಆಫ್ ವುಮನ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ತಗೊಂಡೆ ನಾನು. ಅದರಲ್ಲಿ ನಾನು ಗ್ರೀಸ್ ದೇಶದ ವಿದ್ವಾಂಸರು ಬರ್ದಿದ್ನ ನಾನು ಹಾಗೆ ಹಾಕಿದ್ದೇನೆ. ಸರಿ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ಮಾಡಿದ್ರಿ? BA ಮಾಡ್ಬಿಟ್ಟು MA ಮಾಡ್ಕೊಂಡೆ ಸರ್. ಮತ್ತೆ ಕ್ವಾಲಿಫಿಕೇಶನ್ ಎಲ್ಲ ಪುಸ್ತಕದಲ್ಲೆಲ್ಲ ಬರ್ಕೊಳ್ಳಲ್ಲ. ಸರಿ, ಅಲ್ಲ ಆದ್ರೆ ನಿಮಗೆ ಈ ವಿಚಾರಗಳ ತಿಳ್ಕೊಬೇಕು ಅಂದ್ರೆ, ಇನ್ನಷ್ಟು ವಿಚಾರಗಳು ಬೇಕು ಅಂದ್ರೆ ಕೆಲವೆಲ್ಲ ನೀವು ಬೇರೆ ಬೇರೆ ಗ್ರಂಥಾಲಯಕ್ಕೆ ಹೋಗ್ಬೇಕು, ವಿಚಾರವಂತರ ಹತ್ರ ಹೋಗ್ಬೇಕು, ಹಲವಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಬೇಕಾದಷ್ಟು ಪುಸ್ತಕಗಳನ್ನು ಓದಬೇಕು. ಇದಕ್ಕೆಲ್ಲ ನಿಮಗೆ ಸಹಾಯ ಮಾಡಿದ್ರು? ಹೌದೌದು, ಅಂದ್ರೆ ನಾವು ತುಂಬಾ ಚಿಕ್ಕದ್ರಿಂದಾನೇ ಪುಸ್ತಕ ಎಲ್ಲ ಓದ್. ನಮ್ಮ ತಂದೆ ಸ್ವಲ್ಪ ಒಂಥರ ಎಜುಕೇಟೆಡ್ ಆಗಿದ್ರು. ಅವರು ನಮ್ಗೆ ಪ್ರತಿಯೊಂದು ಆಕ್ಚುಲಿ ಮನೆಯಲ್ಲಿ ಆಳುಗಳೆಲ್ಲ ಇದ್ರು ನಮ್ಗೆ, ಆದ್ರೂ ಸಹ ನಾವು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ರಜಾ ಇರುವಾಗ ಅವಾಗೆಲ್ಲ ನಾಟಿ ಟೈಮ್ ಅಲ್ಲೆಲ್ಲ ರಜಾ ಇರೋದು, ಮಳೆಗಾಲ ರಜಾ ಅಂತ 15 ದಿವಸ 20 ದಿವಸ ರಜಾ ಇರ್ತಿತ್ತು. ನಮ್ಗೆ ಒಂದು ಚಿಕ್ಕ ಚಿಕ್ಕ ಗುದ್ದಲಿ, ಚಿಕ್ಕದಿರುವಾಗ್ಲೇ 5 ವರ್ಷದಿಂದಾನೆ ಆ ಗುದ್ದಲಿ ಅಂಡ ಕೆತ್ತೋ ಅದೆಲ್ಲ ಮಾಡ್ತಿದ್ದಾರೆ ನಮ್ ತಂದೆ. ನಾಟಿ ನೆಡ್ತಿದ್ದಾರೆ. ಇದು ಮತ್ತೆ ಮೀನು ಹಿಡಿಯಕ್ಕೆ ನಾವು ಹೋಗ್ತಾ ಇದ್ವಿ. ಒಂದ್ ದಿವಸ ಅಲ್ಲ, ನಾನು ಯಾವಾಗ್ಲೂ ರಾತ್ರಿ ಮೀನು ಹೋಗಿ ಸ್ವಲ್ಪ ಹೊತ್ತು ಕಾಯ್ಬೇಕು, ಮಳೆ ಬರುವಾಗ ಅದು ಕೊಡ ಅಂತ ಹೇಳ್ತೀವಿ, ಕೊಡಕ್ಕೆ ಬೀಳುವಾಗ ವೇಟ್ ಮಾಡ್ಬೇಕು. ಅವಾಗ ನಾವು ಹೋಗಿ ವೇಟ್ ಮಾಡ್ತಾ ಇದ್ವಿ. ಅವಾಗ ನನ್ಗೆ ಈ ಮರ ಅಲ್ಲಾಡತ್ತಲ್ಲ ರಾತ್ರಿ ಹೊತ್ತು, ಒಂದು ಸಾಯಂಕಾಲ ಆದಾಗ ನೋಡಿ ಒಂದು ಮರ ಬೆಳಕಿರಲ್ಲ, ಕತ್ಲಿರತ್ತಲ್ಲ, ಅವಾಗ ಆ ಮರ ಹೀಗೆ ಅಲ್ಲಾಡ್ದ. ಅವಾಗ ನನಗೆ ಅದೊಂಥರ ಕೂಳಿ ಅಂದ್ರೆ ಒಂದು ಈವಿಲ್ ಅಂತ ಅನ್ಸ್ತಾ ಇತ್ತು ನನ್ಗೆ. ಅವಾಗ ನಮ್ಮ ತಂದೆ ಒಂದ್ಸತಿ ಏನ್ ಮಾಡಿದ್ರು, ನನ್ನ ಅಲ್ಲೇ ಬಿಟ್ಟು ಹೊರಟೋದ್ರು. ನಾನು ಪಪ್ಪ ಅಂತ ತುಂಬಾ ಕೂಗಾಡ್ದೆ. ಕೂಗಾಡುವಾಗ ನಮ್ ತಂದೆ ಬರ್ಲೇ ಇಲ್ಲ. ಅಲ್ಲಿಂದ ಮತ್ತೆ ಬಂದು, ಯಾಕೆ ನೀನು ಕೂಗಾಡೋದು, ಕೂಗಿದ್ದು ಅದ್ ಏನನ್ನೋದು ಮರ ಅಲ್ಲಾಡೋದಲ್ಲ, ಅದಕ್ಕೆಲ್ಲ ಹೆದರ್ಕೊಂಡ್ರೆ ಬದುಕೋದು ಹೇಗೆ? ಮತ್ತೆ ಇದು ಕೋವಿ ಎಲ್ಲ ಅಂದ್ರೆ ನಾನು ಒಂದು ಹೆಣ್ಣು ಮಗು ಆದ್ರೂ ಸಹ ನನಗೆ ಮತ್ತೆ ನನ್ನ ಬ್ರದರ್ಗೆ ಇಬ್ರಿಗೂ ಸ್ವಿಮ್ಮಿಂಗ್ ಮತ್ತೆ ಶೂಟ್ ಮಾಡೋದು ಎಲ್ಲ ಕಲ್ತಿದ್ದಾರೆ ಚಿಕ್ಕದ್ರಿಂದ. ನಮ್ ತಂದೆ ರಿಯಲಿ ಒಂಥರ ಗ್ರೇಟ್ ಅನ್ಸುತ್ತೆ ನನಗೆ. ನಮ್ಗೆ ಆಳ್ಗಳೆಲ್ಲ ಇದ್ರು, ಆಕ್ಚುಲ್ ಆಗಿ ಯಾರು ತುಂಬಾ ಇದ್ರು, ಮನೆ ಒಳಗಡೆ ಆಳುಗಳೆಲ್ಲ ಇದ್ರು, ಆದ್ರೆ ನನ್ನ ಕೆಲಸ ಮಾಡಿಸ್ತಾ ಇದ್ರು. ಹುಡುಗ ಹುಡುಗಿ ಏನು ಡಿಫೆನ್ಸ್ ಇಲ್ಲ. ರಜದಲ್ಲಿ ದನಗಳ ಜೊತೆ ಹೋಗೋದು, ದನ ಕಾಯೋರ್ ಜೊತೆ ಹೋಗ್ಬೇಕಿತ್ತು, ಹೋಗಿ ಕೂತ್ಕೊಳ್ಳೋದೆಲ್ಲ ನೋಡ್ಕೋಬೇಕಿತ್ತು, ಹಾಗೆಲ್ಲ. ಮತ್ತೆ ಹಾಲ್ ಕರಿಯೋದು ಸಹ ನಮ್ಗೆ ಬರುತ್ತೆ. ಒಂದು
ಹಸು ಆಡು ನಾನ್ ಕರಿಬೇಕು, ಇನ್ನೊಂದು ನನ್ನ ಬ್ರದರ್ ಕರಿಬೇಕು, ಇನ್ನೊಂದು ಕುಳಿಯ ತಂಗಿ ಅಂತೆಲ್ಲ ಇದ್ರ ಅವ್ರ ಹೆಸರು ನಾ ಬರ್ದಿದ್ದೇನೆ ಪುಸ್ತಕದಲ್ಲಿ. ಬಹುಶಃ ಕೊಡಗಿನ ವಾತಾವರಣವೇ ಆ ರೀತಿ ಇದೆ ಅಲ್ವಾ? ಹೌದು ಹೌದು ಹೌದು. ಎಲ್ಲದಕ್ಕೂ ಪ್ರೋತ್ಸಾಹ ಕೊಡೋ ಅಂತ, ಉತ್ತೇಜನ ಕೊಡೋ ಅಂತ ವಾತಾವರಣ ನಮ್ಗೆ ಸಿಕ್ಕಿದೆ. ಹೌದು, ಖಂಡಿತ ಖಂಡಿತ. ಅಂದ್ರೆ ಇಡೀ ಪ್ರಪಂಚದಲ್ಲಿ ನೀವು ಒಂದು ಕೊಡಗಿನಲ್ಲಿ ಇದ್ದ ಮೇಲೆ ಅಥವಾ ಒಂದು ಒಳ್ಳೆಯ ಗಾಳಿ ಸಿಗೋ ಜಾಗ ಇಡೀ ಹೋಲ್ ವರ್ಲ್ಡ್ ಅಲ್ಲಿ ಎಲ್ಲಿ ಇಲ್ಲ ಅನ್ಸುತ್ತೆ ನನಗೆ. ಅಂದ್ರೆ ನನಗೆ ತುಂಬಾ ಜನರು ಹೇಳಿದ್ದಾರೆ ಅಲ್ಲಿ ಒಂದು ಫ್ರೀಡಮ್ ಇರಲ್ಲ. ನನ್ನ ಒಂದು ಫ್ರೆಂಡ್ ಇದ್ದಾರೆ, ಕತಾರ್ ಅಲ್ಲಿ ಇದ್ದಾರೆ ಅವರು. ಅವ್ರು ಹೇಳಿದ್ರು, ಶಶಿಕ್ಯ ನಾನು ಬಂದು ಇಂಡಿಯಾಕ್ಕೆ ಇಳಿಯುವಾಗ ಏನೋ ಒಂಥರ ಫ್ರೀ ಆದಂಗ ಆಗತ್ತೆ ಅಂತ ಹೇಳಿದ್ರು. ಅಂದ್ರೆ ಈಗ ಫಾರಿನ್ ಕಂಟ್ರೀಸ್ ಅಲ್ಲಿ ಅಷ್ಟು ಫ್ರೀಡಮ್ ಇರಲ್ಲ ಅನ್ಸುತ್ತೆ ನನಗೆ, ಗೊತ್ತಿಲ್ಲ, ನಾನು ಇರ್ಲಿಲ್ಲ. ಬಟ್ ನಾನು ನಮ್ಮ ಇವ್ರು ಹೇಳು ಅಂದ್ರೆ ಇಂಡಿಯಾದಲ್ಲಿ ಇರುವಷ್ಟು ಫ್ರೀಡಮ್ ಬೇರೆ ದೇಶದಲ್ಲಿ ಇರ್ಲಿಕ್ಕಿಲ್ಲ ಅನ್ಸುತ್ತೆ ನನಗೆ. ಅಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸರ್ಕಾರ ಅವ್ರದ್ದು ಬೇರೆ, ಅಷ್ಟು ಫ್ರೀಡಮ್ ಇರಲ್ಲ ಇಂಡಿಯಾದಲ್ಲಿ ನಮ್ಮ ದೇಶದಷ್ಟು ಖಂಡಿತ. ಬಟ್ ನಮ್ಮ ಕೊಡಗಂತೂ ರಿಯಲಿ ಹಾಡಿದಾರಲ್ಲ ಎಲ್ಲಿ ಭೂರಮೆ ಅಂದ್ರೆ ನಮ್ಮ ಕೊಡಗು ಅದು ಆಕ್ಚುಲಿ 77 ಡಿಗ್ರಿ ಒಳಗಡೆ ಬರುತ್ತೆ. 75 to 79 ಡಿಗ್ರಿ ಈಸ್ಟ್ ಲ್ಯಾಂಟಿಟ್ಯೂಡ್ ಇದೆಯಲ್ಲ, ಅದು ಆಕ್ಚುಲಿ ಸ್ಪೆಷಲ್ ಡಿವೈನ್ ಪವರ್ ಇದ್ರೆ ಅದರಲ್ಲಿ. ಅಂದ್ರೆ ಇವಾಗ ನಿಮ್ಗೆ ಸುಮಾರು ಟೆಂಪಲ್ ಅಂದ್ರೆ ಶಿವ ಟೆಂಪಲ್ಸ್ ಅದೆಲ್ಲ ಒಂದೇ ಲೈನ್ ಅಲ್ಲಿ ಬರುತ್ತೆ. ಸೊ ನಮ್ಮ ಕೊಡಗು ಸಹ ಇದರಲ್ಲಿ ಈಸ್ಟ್ ಲ್ಯಾಂಟಿಟ್ಯೂಡ್ ಅಲ್ಲಿ ಇರೋದ್ರಿಂದ ನಮ್ಮ ಮಂಜೇಶರಿಗೆ ಗೊತ್ತಿದ್ದಿರ್ಬೋದು ಏನೋ ಅಲ್ವಾ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಅಂತ ಹೇಳಿದಾರಲ್ಲ ಅವರು. 75 to 79 ಇವರ ತಿರುಪತಿ 79 ಡಿಗ್ರಿಯಲ್ಲಿ ಬರುತ್ತೆ ಈಸ್ಟ್ ಲ್ಯಾಂಟಿಟ್ಯೂಡ್. ಅಂದ್ರೆ ನಮ್ದೊಂದು 77-78 ಒಳಗಡೆ ಇದೆ. ಇವಾಗ ಮಡಿಕೇರಿಯಿಂದ ವಿರಾಜಪೇಟೆಯಿಂದ ಪೊನ್ನಂಪೇಟೆ ಸ್ವಲ್ಪ ಚೇಂಜ್ ಆಗುತ್ತೆ ಲ್ಯಾಂಟಿಟ್ಯೂಡ್. ಅಂದ್ರೆ ನಮ್ಗೆ ಇವಾಗ ಬೆಳಕಾಗೋದು ಸಹ ಚೇಂಜ್ ಆಗುತ್ತೆ. ಅಂದ್ರೆ 82 ಡಿಗ್ರಿಯಲ್ಲಿ ಆಕ್ಚುಲಿ ನಮ್ಮ 6 ಗಂಟೆ ಆಗೋದಲ್ಲ, ನಮ್ಗೆ ಸ್ವಲ್ಪ ಲೇಟ್ ಆಗಿ ಆಗತ್ತೆ. ಅದೆಲ್ಲ ನಾನು ಫಸ್ಟ್ ಫೆಲೋಶಿಪ್ ಅದು ಕೊಡೋ ಭಾಷೆಯಲ್ಲಿದೆ, ಅದ್ರಲ್ಲಿ ಬರ್ದಿದ್ದೇನೆ ಆಕ್ಚುಲಿ ಬ್ರೀಫ್ ಆಗಿ. ಇವನ್ ತಿರುಪತಿ ಬರುತ್ತೆ 79 ಡಿಗ್ರಿಯಲ್ಲಿ, ಚಿದಂಬರಂ ನಟರಾಜ ಟೆಂಪಲ್ ಅದು ಸ್ಪೇಸ್ ಎಲಿಮೆಂಟ್ ಬರುತ್ತೆ, ತಿರುವನಮಲೈ ಅದು ಸಹ ಬರುತ್ತೆ, ಏಕಾಂಬರೇಶ್ವರ ಟೆಂಪಲ್, ಕೇದಾರನಾಥ ಟೆಂಪಲ್. ಅದಂದ್ರೆ ದೂರ ದೂರ ಇದೆ, ಎಷ್ಟೆಷ್ಟು ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಎಷ್ಟೋ ದೂರ ಇದೆ. ಬಟ್ ಕರೆಕ್ಟ್ ಆಗಿ ಲೈನ್ ಹೇಳಿದ್ರೆ ಒಂದೇ ಲೈನ್ ಅಲ್ಲಿ ಬರುತ್ತೆ. 79 ಡಿಗ್ರಿ ಈಸ್ಟ್ ಲ್ಯಾಂಟಿಟ್ಯೂಡ್ ಅಲ್ಲಿ ಇದೆ ಅದು. ಭಾರತ ದೇಶದಲ್ಲಿ ತುಂಬಾ ಬುದ್ಧಿ. ಇವಾಗ ವೇದ ಮೊನ್ನೆ ಇಸ್ರೋದವ್ರು ಅಂದ್ರೆ ಅವರದ್ದು ವೆಸ್ಟರ್ನ್ ನಮ್ಮದು ಅಂತ ಅವ್ರು ಹೇಳ್ಕೊಳ್ತಾರೆ ಅಷ್ಟೇ. ಆಕ್ಚುಲಿ ನಮ್ಮ ವೇದದಲ್ಲಿ ಪ್ರತಿ ಒಂದು ವಿಮಾನದಿಂದ ಹಿಡಿದು ಪ್ರತಿ ಒಂದು ಇತ್ತು, ಮ್ಯಾಥಮೆಟಿಕ್ಸ್ ಇದೆ ಅದರಲ್ಲಿ. ಹೌದು, ಮ್ಯಾಥಮೆಟಿಕ್ಸ್, ವೆಲಾಸಿಟಿ ಆಫ್ ಲೈಟ್ ಅಂದ್ರೆ ಶ್ಲೋಕ. ಆ ಶ್ಲೋಕದಲ್ಲಿ ನೀವು ತಗೊಂಡ್ರೆ ಅದು ವೆಲಾಸಿಟಿ ಲೆಕ್ಕ ಕೊಡುತ್ತೆ ನಮ್ಗೆ. ಇವನ್ ಹನುಮಾನ್ ಚಾಲೀಸ್ ಅದು ಕೊಡುತ್ತೆ. ಅಂದ್ರೆ ವೆಸ್ಟರ್ನ್ಸ್ ನಮ್ದು ಪುಸ್ತಕನ ತಗೊಂಡು ಹೋಗಿ ಅವ್ರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಮ್ದು ಅಂತ ಹೇಳ್ತಾರೆ. ಗ್ರೀಸ್ ಅವರು ಅಷ್ಟೇ ನಮ್ಮದು ಅಂತ ಹೇಳ್ಕೊಂಡ್ರು. ಗರುಡನ ಇಂಗ್ಲಿಷ್ ಅವರು ಗರುಡ್ ಮ್ಯಾನ್ ಅಂತ ಹೇಳಿದ್ದಾರೆ. ಅದು ಆಕ್ಚುಲಿ ನಮ್ಮ ಗರುಡ, ಹರ್ಕ್ಯುಲೇಶ, ಹರ್ಕ್ಯುಲಸ್. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಳ್ಳೋದು ಅದು ಇಂಗ್ಲಿಷ್ ಡೆಲ್ಟನ್ ಹೇಳಿದ್ದು, ನ್ಯೂಟನ್ ಹೇಳಿದ್ದು ಅಂತ. ಅವ್ರ ಯೋಚನೆ ನ್ಯೂಟನ್ ಡೆಲ್ಟನ್ ಹೇಳಿದ್ದು ಅಂತ. ಅದು ಇಲ್ಲ, ನಮ್ಗೆ ಯಾವಾಗ್ಲೂ ಗೊತ್ತಿದೆ. ಹೌದು, ಅದಂದ್ರೆ ಈಗ ನಾವು ಇತಿಹಾಸವನ್ನಾಗ್ಲಿ ಅಥವಾ ಬೇರೆ ಬೇರೆ ವಿಧಾನಗಳನ್ನ ನಾವು ಸಂಶೋಧನೆ ಮಾಡ್ತಾ ಹೋದ್ರೆ ಬಹುಶಃ ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಬಹಳ ಹಿಂದೆನೆ ಅಡಿಪಾಯ ಇತ್ತು ಅಂತ ಹೇಳುವಂತ ವಿಚಾರಗಳು ಬರ್ತಾ ಹೋಗ್ತದೆ. 100% ನಿಮ್ಗೆ ಖಂಡಿತವಾಗ್ಲೂ ಹಿಂದೆನೆ ಅಡಿಪಾಯ ಇತ್ತು. ಇವನ್ ನಾಸದವರು ಸುಮಾರು ವಿಷಯನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈಗ ರಾಮಾಯಣದಲ್ಲಿ ಬರುತ್ತೆ ಈ ಸೇತುವೆ, ರಾಮಸೇತು. ಹೌದು, ಅದನ್ನ ಸೈಂಟಿಫಿಕ್ ಆಗಿದೆ. ಕೊಡಗಿನವರಿಗೆ ನಾನು ನಮ್ಮ ಬಾಳೋಪಾಟಲ್ಲಿ ಒಂದು ಸ್ಟ್ಯಾನ್ಸದಲ್ಲಿ ಎಷ್ಟೋ ಅರ್ಥ ಇದೆ. ಅದನ್ನ ತಗೊಂಡಿದ್ದೇನೆ ಸ್ವಲ್ಪ. ನಾನು ಪುಸ್ತಕ ಅಂದ್ರೆ ಮಲ್ಟಿ ಕಲರ್ ಅಲ್ಲಿ ಮಾಡಿರೋದ್ರಿಂದ ಅದು ಎಕ್ಸ್ಪೆನ್ಸಿವ್ ಆಗತ್ತೆ. ಒಂದು ಪೇಜಿಗೆ ನನಗೆ ಸುಮಾರು ದುಡ್ಡು ಆಗತ್ತೆ. ಅದರಿಂದ ನಾನು ಸ್ವಲ್ಪ ತಗೊಂಡು ಸ್ವಲ್ಪ ಬಿಟ್ಟಿದ್ದೇನೆ. ಮತ್ತೆ ಆ ಮ್ಯಾಥಮೆಟಿಕ್ಸ್, ವೆಲಾಸಿಟಿ ಆಫ್ ಲೈಟ್ ವೇದದಲ್ಲಿ ಒಂದು 2-3 ಮ್ಯಾಥಮೆಟಿಕ್ಸ್ ಹಾಕಿದ್ದೇನೆ ನಾನು. ಫ್ಯೂಚರ್ ಜನರೇಷನ್ ಗೊತ್ತಿರ್ಲಿ. ಮತ್ತೆ ನಾವು ಪುಸ್ತಕ ಯಾವಾಗ ಬರಿತೀವೋ ದೇವರಿಗೆ ಗೊತ್ತು. ಹಾಗೆ ಬಾಕಿ ಸ್ಕ್ರಿಪ್ಟ್ ಇದ್ರು ಅಂದ್ರೆ ಎಕ್ಸ್ಪೆನ್ಸಿವ್ ಆಗತ್ತಲ್ಲ ಸರ್. ಈಗ ನಾವು ಚಂದ ಪುಸ್ತಕ ಮಾಡ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಆಗತ್ತೆ. ಅದರಿಂದ ನಾನು ಸುಮಾರು ಪೇಜಸ್ ಸ್ಕ್ರಿಪ್ಟ್ ಇಟ್ಕೊಂಡು ಸದ್ಯಕ್ಕೆ ಒಂದು 176 ಪೇಜ್ ಪುಸ್ತಕ
ಮಾಡಿದ್ದು. ತುಂಬಾ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಬಹುಶಃ ನಮಗೀಗ ನಮ್ಮ ಒಂದು ಸಮಯಾವಕಾಶದಲ್ಲಿ ನಿಮಗೆ ಇಷ್ಟೆಲ್ಲ ಹೇಳಲಿಕ್ಕೆ ಖುಷಿ ಆಯ್ತು. ಇದು ಬಹುಶಃ ನಮ್ಮ ದೇಶದಲ್ಲಿ ಇದೆಲ್ಲ ಬಹಳ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾದಂತ ವಿಚಾರ. ಹೌದು, ಖಂಡಿತವಾಗ್ಲು ನಮ್ಮ ಭಾರತೀಯರಾಗಿ ಅಥವಾ ಒಂದು ನಾವು ಕೊಡವರಾಗಿ 100% ನಮಗೆ ಗೊತ್ತಿರಬೇಕು. ನಮಗೆ ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ಕೊಡವ, ವಿ ಆರ್ ವೆರಿ ಪ್ರೌಡ್ ಆಫ್ ಇಂಡಿಯನ್ಸ್ ಅಂತ. ನಮ್ಗೆ ಇಂಡಿಯನ್ ಅಂದ್ರೆ ಏನು ಗೊತ್ತಿಲ್ಲ, ಕೊಡವ ಅಂದ್ರೆ ಏನು ಗೊತ್ತಿಲ್ಲ. ನಾವು ತುಂಬಾ ಹಿಂದೆ ಇದ್ದೀವಿ. ಕೊಡಗು ವಿಚಾರದಲ್ಲಿ ಏನಾದ್ರು ಹೇಳಲಿಕ್ಕಿದೆಯಾ ನಿಮ್ಗೆ? ಈಗಿನ ಮಕ್ಕಳು ಏನ್ ಅನುಸರಿಸಬೇಕು ಅಥವಾ ಯಾವ ರೀತಿ ಇರಬೇಕು ಕೊಡಗಲ್ಲಿ ಅಂತ ಹೇಳುವಂತ ವಿಚಾರ ಮಾಡಿದೀರಾ? ಅಂದ್ರೆ ಕೊಡಗಿನಲ್ಲಿ ನಾವು ಖಂಡಿತ ಕೊಡವರಾಗಿಯೇ ಉಳಿಬೇಕು. ನಾವು ಕೃಷಿ ಮಾಡ್ಲೇಬೇಕು ಖಂಡಿತ. ಅಂದ್ರೆ ಬೇಕಾದ್ರೆ ಅವ್ರು ಜಾಬ್ ಅಲ್ಲಿ ಇರ್ಲಿ, ಅಟ್ಲೀಸ್ಟ್ 1 ಮಂತ್ ಬಂದ್ಬಿಟ್ಟು ಆ ಗದ್ದೆನೆಲ್ಲ ಉಳೋದು ನೆಡೋದು ಮಾಡಿದ್ರೆ ನಮ್ಗೊಂದು ಊಟ ಅನ್ನ ಸಿಗತ್ತಲ್ಲ ಸರ್. ಅಂದ್ರೆ ಈಗ ನಾವು ಏನ್ ಮಾಡ್ತೀವಿ, ದುಡ್ಡು ಅಂತೀವಿ, ಅನ್ನನೇ ಇಲ್ಲ ಅಂದ್ರೆ ಈ ದುಡ್ಡು ಇಟ್ಕೊಂಡು ಎಲ್ಲಿಂದ ಅಕ್ಕಿ ಪರ್ಚೇಸ್ ಮಾಡೋದು ಸರ್? ನೆಲ ಉಳಿಬೇಕು, ಜಲ ಉಳಿಬೇಕು, ಪರಿಸರ ಉಳಿಬೇಕು. ಹೌದು ಹೌದು. ಎಲ್ಲಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಪ್ರಾಧಾನ್ಯತೆಯನ್ನ ನಾವು ತೋರಿಸ್ಕೊಳ್ಬೇಕು ಅಂತ ಹೇಳ್ತೀರಿ. ಹೌದು ಹೌದು, ನಮ್ಮ ಪ್ರಾಧಾನ್ಯತೆಯನ್ನು ತೋರಿಸ್ಕೋಬೇಕು. ಅಂದ್ರೆ ನಮ್ಮ ಒಂದು ಆ ಸಂಸ್ಕೃತಿ, ರಿಚ್ ಕಲ್ಚರ್ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಬಿಡಬಾರ್ದು, ಖಂಡಿತ ಬಿಡಬಾರ್ದು. ಮತ್ತೆ ಕೆಲಸದ ಅವರು ಜಾಬ್ ಇವಾಗ ಎಷ್ಟೆಷ್ಟು ಲ್ಯಾಕ್ಸ್ ಟುಗೆದರ್ ಪೇಮೆಂಟ್ ಸಿಗ್ಬೋದು, ಬಟ್ ಅಟ್ಲೀಸ್ಟ್ 1 ಮಂತ್ ಅಥವಾ 15 days ಬರೋದು, ಅವರ ಗದ್ದೆ ಅವರ ತೋಟ ನೋಡ್ಕೊಂಡು ಅದನ್ನ ಹಾಳು ಮಾಡದೆ ಇಟ್ಟುಕೊಳ್ಳೋದು ಫ್ಯೂಚರ್ ಜನರೇಷನ್ಗೆ. ಇವಾಗ ನಮ್ಮ ಅಜ್ಜಂದಿರೆಲ್ಲ ಎಷ್ಟು ಕಷ್ಟಪಟ್ಟು ನಮ್ಗೆ ಇಟ್ಟಿರ್ತಾರಲ್ವಾ, ಎಷ್ಟು ಕಷ್ಟಪಟ್ಟಿರ್ತಾರೆ, ಹೊಟ್ಟೆಗೆ ಊಟ ಮಾಡದೆ ಅವ್ರು ನಮ್ಗೆ ಉಳಿಸಿ ಕೊಟ್ಟಿದಾರಲ್ಲ. ಕಾಡು ಉಳಿಸಿ ಕೊಟ್ಟಿದ್ದಾರೆ, ದೇವರ ಕಾಡು. ಬಟ್ ನಮ್ಗೆ ನಾವತ್ತ ಉಳಿಸ್ಕೊಳ್ತಾ ಇಲ್ಲ. ಹೌದು, ನಾವು ಉಳಿಸೋ ನಿಟ್ಟಿನಲ್ಲಿ ನಾವು ನಮ್ಗೆ ಈಗ ದ್ಯಾವಕಾಡು ಅಂಡ್ ಕಡಂಗ್ ಅಂತ ಹೇಳಿದ್ರೆ, ಈ ಕಡಂಗ ಎಲ್ಲ ಇದ್ರೆ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗೋದಿಲ್ಲ. ಹೌದು, ಜೀವ ಹಿಂಡಿ ತೆಗ್ದಿದ್ದು ಅಂತ ಹೇಳ್ತಾರೆ. ಕಡಂಗೆಲ್ಲ ಅದು ಮ್ಯಾಪ್ ಮೇಡ್ ಅದು. ಅದನ್ನ ಇವಾಗ ನಾವು ಹಾಳು ಮಾಡಿದ್ದೇವೆ. ಎಲ್ಲಿದೆ ಕಡಂಗನೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದು. ಸರಿ, ಅದರಿಂದಾನೇ ಈ ನೀರು, ಮಳೆಗಾಲದ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ. ಅದನ್ನೆಲ್ಲ ಒಂದು ನಮ್ಮ ಸರ್ಕಾರ ಸೇವ್ ಮಾಡಿದ್ರೆ, ಉಳಿಸಿದ್ರೆ, ಕಡಂಗ ಏನು ದೇವಕಾಡ್ನ ಉಳಿಸಿದ್ರೆ ಕೊಡಗು 100% ಉಳಿಯತ್ತೆ. ತುಂಬಾ ಖುಷಿ ಆಯ್ತು. ತುಂಬಾ ವಿಚಾರ ಮಾತಾಡಿದಿರಿ. ಇನ್ನೂ ಹೆಚ್ಚಿಗೆ ಮಾತಾಡ್ಲಿಕ್ಕಿದೆ. ಹಲವಷ್ಟು ವಿಚಾರಗಳನ್ನು ತಿಳ್ಕೊಂಡು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ಜ್ಯೋತಿಷ್ಯದ ಬಗ್ಗೆ ಆಗ್ಲಿ, ಒಂದು ಕವನದ ಬಗ್ಗೆ ಆಗ್ಲಿ, ಪುಸ್ತಕದ ಬಗ್ಗೆ ಆಗ್ಲಿ, ಅಥವಾ ಕೊಡಗಿನ ಪರಿಸರದ ಬಗ್ಗೆ ಆಗ್ಲಿ, ಬಹಳ ವಿಚಾರ ತಿಳ್ಕೊಂಡು ಬಹಳ ಚೆನ್ನಾಗಿ ಮಾತಾಡಿದಿರಿ. ನಿಮ್ಮನ್ನ ಭೇಟಿ ಆಗ್ಬೇಕು ಅಥವಾ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಹುದಾ? 9740730025. ಕೆಳಗರೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದೇನೆ. 9740070025. ತುಂಬಾ ಧನ್ಯವಾದಗಳು ಕರೋಟಿರ ಶಶಿ ಸುಬ್ರಹ್ಮಣ್ಯ ಅವರೇ. ಬಹಳ ವಿಚಾರ ನಮ್ಮ ಜೊತೆ ಮಾತಾಡಿದ್ದೀರಿ. ನಿಮ್ಮ ಸಮಯಾವಕಾಶವನ್ನ ನಮ್ಮ ಆಕಾಶವಾಣಿಗೆ ನಾವು ಬಳಸ್ಕೊಂಡಿದ್ದಕ್ಕೆ ನಿಮಗೆ ಆಕಾಶವಾಣಿ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೆಳಗರೆ ಇದುವರೆಗೆ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಕರೋಟಿರ ಶಶಿ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು BA ಗಣೇಶ್. ಎಲ್ಲರಿಗೂ ನಮಸ್ಕಾರ.